ಬಿಡ್ರು ಬಿಡ್ರು ನನ್ ಕೈನ ಯಾರಾದ್ರೂ ಕಾಪಾಡಿ ಕಾಪಾಡಿ ಮೇಡಮ್ ಇಲ್ಲಿಂದ ನೀವು ತಪ್ಪಿಸ್ಕೊಳ್ಳಿ ತಪ್ಪಿಸ್ಕೊಳ್ಳಿ ಇಲ್ಲಿಂದ ಓಡೋಗಿ ಓಡೋಗ್ತಿದ್ದಾರೆ ಬಿಡಿಸೋ ನೀನ್ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವೇಣ ನನ್ ದಾರಿ ಗಡ್ಡ ಬರ್ಬೇಡ ನಿನ್ಗೆ ಉಸಾಬರಿ ಎಲ್ಲ ಬೇಡ ನೀವೆಲ್ಲ ತಪ್ಪು ಮಾಡ್ತಾ ಇದೀರ ಕಣ್ರೋ ದೊಡ್ಡದ ಮುಂದೆ ಸರಿ ತಪ್ಪ ಯಾವ್ದು ಲೆಕ್ಕಕ್ಕೆ ಬರಲ್ಲ ನನ್ ದಾರಿ ಗಡ್ಡ ಬರ್ಬೇಡ ನೀನು ನೀನ್ ಅವಳು ಮುಟ್ಟೋಕ್ ಮುಂಚೆ ನನ್ನ ದಾಟ್ಕೊಂಡು ಹೋಗ್ಬೇಕು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅಲ್ಲ ಇವಾಗ ಏನ್ ಮಾಡ್ತೀನಿ ನೋಡೀಗ ಮಾಯಾಗಿ ಈ ಸ್ಥಿತಿ ಬರೋದಕ್ಕೆ ನೀವುಗಳೇ ಕಾರಣ. ನಿಮಗೆಲ್ಲ ಮೊದಲಿಂದನೂ ಅವಳು ಈ ಮನೆಗೆ ಸೊಸೆಯಾಗಿ ಬರೋದು ಇಷ್ಟ ಇರ್ಲಿಲ್ಲ. ಈಗ ಎಲ್ರಿಗೂ ಸಮಾಧಾನ ಆಯ್ತಾ ಅಮ್ಮ? ಎಲ್ರಿಗೂ ಸಮಾಧಾನ ಆಯ್ತಾ? ಈಗ ನಿಮಗೆ ಪಾಯಸ ಕುಡಿದಷ್ಟು ಖುಷಿಯಾಗಿರ್ಬೇಕು ಅಲ್ವಾ? ಕೋದಂಡ, ಈ ಸಮಯದಲ್ಲಿ ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಒಬ್ಬ ತಾಯಿಯಾಗಿ ಮಕ್ಕಳಿಗೆ ಕೆಟ್ಟದನ್ನ ಬಯಸ್ತಾಳ. ಅಲ್ಲಮ್ಮ, ನೀನು ಒಂದು ದಿನನಾದ್ರೂ ಅವಳನ್ನ ಸೊಸೆ ತರ ನೋಡಿದ್ಯಾ? ನಾವೇನ್ ಮಾಡಿದ್ರು ನಿನ್ನೊಳ್ಳೇದಕ್ಕೆ. ಅವಳು ಈಗ ಕಾಣೆ ಆದ್ರೆ ಅದಕ್ ನಾವೇನ್ ಮಾಡ್ತೀವಿ? ಈಗ ಏನಾಗಿದೆ ಅಂತ ಎಲ್ರಿಗೂ ಕಾಣ್ತಿದ್ಯಲ್ಲಮ್ಮ. ಕೋದಂಡ, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಷ್ಟು ದಿನ ಏನೇ ಆದ್ರೂ ನಿನ್ ಮನ್ಸಿಗೆ ನೋವಾಗುತ್ತೆ ಅಂತ ನಾವೆಲ್ಲಾನು ತಡ್ಕೊಂಡ್ ಸುಮ್ನೆ ಇದ್ವಿ. ಈಗ ಈಗ ಈ ತರ ಆಗಿರೋದು ನಮ್ಗೇನ್ ಗೊತ್ತಾ? ನಮಗ್ ಯಾವ್ದ್ರ ಬಗ್ಗೆನೂ ಗೊತ್ತಿಲ್ಲ. ಈಗ ನಮ್ಮೇಲೆ ಅಪವಾದ ಹೊರಿಸ್ತಾ ಇದೆಯಲ್ಲ ನೀನು. ಬಾವಾ, ದಯವಿಟ್ಟು ಕೋಪ ಮಾಡ್ಕೋಬೇಡಿ. ಇಲ್ಲಿ ಬೇರೆ ಏನೋ ಆಗ್ತಾ ಇದೆ. ಈ ತರದ ಸಮಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಹೌದು, ನನ್ನ ಮಗಳು ಹೇಳ್ತಿರೋ ಸರಿಯಾಗಿದೆ. ಮಾಡೋದೆಲ್ಲ ಮಾಡಿ ಈಗ ಈ ನಾಟಕಗಳು ಬೇರೆ. ರೇ ಕೋದಂಡ, ಮತ್ತೆ ಮತ್ತೆ ಅದನ್ನ ಹೇಳ್ಬೇಡ್ರಿ. ಏನ್ ಮಾಡಿದ್ವಿ ನಾವು? ನಿಮ್ಮ ದೊಡ್ಡಸ್ಗೆ ತೋರ್ಸೋದಕ್ಕೆ ಅಂತ ಅಷ್ಟೆಲ್ಲ ಉಡುಗೊರೆಗಳನ್ನ ತಂದಿದ್ದು ತಪ್ಪಲ್ವೇನ್ರಿ? ನನ್ನ ಮಗಳಿಗೆ ನಾನ್ ಉಡುಗೊರೆ ಕೂಡ ತಪ್ಪೇನ್ರಿ? ಇದು ಯಾವ ಸೀಮೆ ನ್ಯಾಯನ್ರಿ? ಅದು ತಪ್ಪಲ್ಲ. ಆದ್ರೆ ನೀವು ಹಾಗೆ ಮಾಡಿದ್ರಿಂದ ಜನ ಎಲ್ಲ ಆಡ್ಕೊಂಡ್ರು. ಅದು ಮಾಯ ಮನ್ಸಿನ ಮೇಲೆ ಎಂಥ ಪರಿಣಾಮ ಬೀರಿದೆ ಗೊತ್ತಾ ನಿಮ್ಗೆ? ಇದೆಲ್ಲದ್ರಿಂದ ಅವಳು ನನಗೆ ಮದುವೆನೇ ಬೇಡ, ನನ್ನಂಥವಳು ನಿಮ್ಮನ್ನ ಮದುವೆ ಆಗ್ಲೇಬಾರ್ದು ಅಂತಿದ್ಲು. ಅದು ಗೊತ್ತಾ ನಿಮಗೆ? ಪಾಪ, ಅವಳು ಮನ್ಸಲ್ಲಿ ಅದೇನೇನಾಗ್ತಿತ್ತೋ, ಎಷ್ಟು ನೊಂದ್ಕೊಂಡಿದ್ಲೋ ಏನೋ. ನೀವು ತಪ್ಪು ತಿಳ್ಕೊಂಡಿದ್ದೀರ ಕೋದಂಡ. ನಾನು ವಂಶಿ ಬೇರೆ ಮಾಯ ಬೇರೆ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ನೀವು ಸುಮ್ನೆ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಲ್ಲ, ಅದು ಸರಿ ಇಲ್ಲ. ಅದು ಎಲ್ರೂ ಮುಂದೆ.
ಅಣ್ಣ ಅಣ್ಣ ಅಲ್ಲಿ ಬಿಡು, ದಾರಿ ಬಿಡು ನನ್ಗೆ. ಮೇಡಮ್ ನೀವಿಲ್ಲಿಂದ ಓಡಿ, ನಾನು ನೋಡ್ಕೋತೀನಿ. ಓಡಿ ಮೇಡಮ್. ಪಾಪ ಮಾಯಾ, ಈ ಅವಮಾನ ಎಲ್ಲ ಸಹಿಸಕ್ಕಾಗದೆ ಏನಾದ್ರೂ ಮಾಡ್ಕೊಳ್ದೆ ಇದ್ರೆ ಸಾಕು. ಅವಳೇನು ಮಾಡ್ಕೊಳಲ್ಲಪ್ಪ, ಇದೆಲ್ಲ ಅವ್ರು ಆಡ್ತಿರೋ ನಾಟಕ ಅಷ್ಟೇ. ನಮ್ ಕುಟುಂಬಕ್ಕೆ ಅವಮಾನ ಮಾಡ್ಬೇಕು ಅಂತಾನೆ ಅವ್ರು ಈ ರೀತಿ ಮಾಡ್ತಾ ಇದ್ದಾರೆ. ಏನ್ ಮಾತಾಡ್ತಿದ್ಯಮ್ಮ? ಅವಳು ಯಾಕೆ ಈ ತರ ಮಾಡ್ತಾಳೆ? ಅವ್ರಿಗೆ ಯಾವತ್ತೂ ನಮ್ ಕುಟುಂಬದ ಮೇಲೆ ಗೌರವ ಇರ್ಲಿಲ್ಲ. ಅವ್ರ ನಂಬಿ ನೀನ್ ಮೋಸ ಹೋದೆ ಅಷ್ಟೇ. ಕೋದಂಡ, ಅವಳು ಬದಲಾಗಿದ್ದಾಳೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ. ಅವಳ ವಿಷಯವಾಗಿ ವಸುಮತಿ ಎಷ್ಟು ಸಲ ಬೇಜಾರು ಮಾಡ್ಕೊಂಡಿದ್ದಾಳೆ. ಅವಳಿಗೆ ನಾನೇ ಸಮಾಧಾನ ಮಾಡಿದ್ದೀನಿ. ಇಂಥ ಟೈಮಲ್ಲೂ ಅವ್ರು ಇಷ್ಟೆಲ್ಲ ಮಾಡ್ತಾರೆ ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಮನೆಯವರೆಲ್ಲ ಹೇಳ್ತಿರೋದು ನಿಜನಾ, ಅಥವಾ ಇವರೆಲ್ಲ ಇನ್ನೂ ಮಾಯ ಮೇಲೆ ದ್ವೇಷ ಸಾಧಿಸ್ತಾ ಇದ್ದಾರ? ಆಯ್ತು ಕೋದಂಡ, ನೀನ್ ಹೇಳಿದ್ನ ಒಪ್ಕೊಳ್ಳೋಣ. ನೀನ್ ಹೇಳಿದ ತರಾನೇ ನಾವೊಳ್ಳ ಪ್ರೀತಿಯಿಂದ ನಡೆಸ್ಕೊಂಡಿಲ್ಲ, ಆಯ್ತು. ಆದ್ರೆ ನೀನ್ ಅವಳಿಗೆ ಏನ್ ಕಡಿಮೆ ಮಾಡಿದ್ಯಾ? ಏನ್ ಕಡಿಮೆ ಮಾಡಿದ್ದೆ ಹೇಳು? ನಿನ್ ಮುಖ ನೋಡ್ಕೊಂಡಾದ್ರೂ ಅವಳು ಈ ರೀತಿ ಎಲ್ಲ ಮಾಡ್ಬಾರ್ದಾಗಿತ್ತು, ಹೌದು ತಾನೇ? ಅವ್ರ ಉದ್ದೇಶನೇ ನಮ್ಮೆಲ್ರಿಗೂ ಅವಮಾನ ಮಾಡಬೇಕು ಅಂತ ಹಾಗೆ ಅನ್ನಿಸ್ತಾ ಇದೆ.